ಮೈಸೂರು ಮೂಡ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿ ರಾಜ್ಯದ ರಾಜ್ಯಪಾಲರಾದಂಥ ಘನವೆತ್ತ ಥಾವರ್ಚಂದ್ ಗೆಹ್ಲೋಟ್ಜಿಯವರು ವಿಚಾರಣೆಯನ್ನು ಮಾಡಬೇಕನ್ನುವಂಥ ಆದೇಶವನ್ನು ಕೊಟ್ಟಿದ್ದ ಮೇಲೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸಿನವರ ಭಂಡತನದಿಂದ ಅನಾವಶ್ಯಕ ರಾಜ್ಯಪಾಲರ ವಿರುದ್ಧವೇ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಬಾಯಿಗೆ ಬಂದಂಗೆ ಮಾತನ್ನು ಮಾಡಿ ತಮ್ಮ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ಕೊಂಡಿದ್ದರು. ಆದರೆ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆದ ಮೇಲೆ ಎರಡು ಪಕ್ಷಗಳ ವಾದವನ್ನು ಮಂಡನೆಯನ್ನು ಆಲಿಸಿದ ಮೇಲೆ ಇವತ್ತು ಉಚ್ಚ ನ್ಯಾಯಾಲಯ ರಾಜ್ಯಪಾಲರ ಕೊಟ್ಟಿದ್ದಂಥ ವಿಚಾರಣೆಯನ್ನು ಎತ್ತಿ ಹಿಡಿದಿದೆ. ಹೀಗಾಗಿ ಈಗಲಾದರೂ ಮುಖ್ಯಮಂತ್ರಿಗಳು ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಗೌರವ ಮತ್ತು ಮನ್ನಣೆಯನ್ನು ಕೊಟ್ಟು ನೈತಿಕ ಹೊಣೆ ಹೊತ್ತು ಒಂದು ಕ್ಷಣವೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಬಾರ್ದು, ರಾಜೀನಾಮೆಯನ್ನು ಕೊಟ್ಟು ಈ ಒಂದು ವಿಚಾರಣೆಯನ್ನು ಎದುರಿಸಬೇಕು ಅನ್ನುವಂಥದ್ದನ್ನು ಈ ರಾಜ್ಯದ 6.5 ಕೋಟಿ ಜನರ ಆಶೆಯಾಗಿದೆ. ಸುಮಾರು 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಹೀಗಾಗಿ ಈ ದೇಶದ ಕಾನೂನಿಗೆ ಗೌರವವನ್ನು ಕೊಟ್ಟು ತಕ್ಷಣವಾಗಿ ರಾಜೀನಾಮೆಯನ್ನು ಕೊಡಬೇಕು. ಖಂಡಿತವಾಗಿಯೂ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ರಾಜ್ಯಪಾಲರ ವಿಚಾರಣೆ ಪ್ರಾಸಿಕ್ಯೂಷನ್ ಆದೇಶವೊಂದು ಮತ್ತು ಅದಕ್ಕೆ ಎತ್ತಿ ಹಿಡಿದಂಥ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಗೌರವಿಸಿ ನಿಮ್ಮ ಸ್ಥಾನಮಾನಕ್ಕೆ ಗೌರವವನ್ನು ಕೊಟ್ಟು ತಕ್ಷಣವಾಗಿ ಮುಂದೆ ಯಾವುದೇ ಕಾನೂನು ಹೋರಾಟ ಮಾಡಬೇಕಾದ್ರೆ ಮಾಡಿ, ಆದರೆ ತಕ್ಷಣವಾಗಿ ನೀವು ರಾಜೀನಾಮೆಯನ್ನು ಕೊಟ್ಟಿದ್ರೆ ನಿಮ್ಮ ನೈತಿಕತೆಯನ್ನು ಉಳಿಸ್ಕೊಂಡಿದ್ದಂಗೆ ಆಗ್ತದೆ. ಇಲ್ಲಾಂದರೆ ಸಿದ್ದರಾಮಯ್ಯನವರೇ ನೀವು ಸಾಮಾಜಿಕ ಜೀವನದಲ್ಲಿ 50 ವರ್ಷಗಳ ಕಾಲ ಕಳೆದಂಥ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಒಂದು ಕೆಟ್ಟ ಸಂಸ್ಕೃತಿಯನ್ನು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಕೆಡಕಾಗ್ತದೆ. ಅದಕ್ಕೆ ನಾನು ಹೇಳುವುದು ತಕ್ಷಣವಾಗಿ ರಾಜೀನಾಮೆಯನ್ನು ಕೊಡಬೇಕು. ಅದೇ ಕಾಂಗ್ರೆಸ್ಸು ದೇಶದಲ್ಲಿ ಸುಮಾರು 56 ವರ್ಷಗಳಲ್ಲಿ ರಾಜ್ಯಪಾಲರ ಕಚೇರಿಗಳು ಕೇಂದ್ರ ಸರ್ಕಾರದ ಏಜೆಂಟರಂತೆ ವರ್ತಿಸಿದ್ದಾರೆ ಮತ್ತು ಬಳಸ್ಕೊಂಡಿದ್ದಾರೆ. ಹೀಗಾಗಿ ಆ ಕಾಂಗ್ರೆಸ್ಸಿನವರಿಗೆ ಹಳೆ ನೆನಪಾಗ್ತದೆ. ಭಾರತೀಯ ಜನತಾ ಪಕ್ಷ ಸ್ವತಂತ್ರವಾಗಿ ರಾಜ್ಯಪಾಲರು ಆ ರಾಜ್ಯದ ಮತ್ತು ದೇಶದ ಕಾನೂನನ್ನು ಎತ್ತಿ ಹಿಡುವಂಥ ಎಲ್ಲ ಮುಕ್ತ ಅವಕಾಶಗಳನ್ನು ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಿರ್ತದೆ. ಹೀಗಾಗಿ ಈ ಕಾಂಗ್ರೆಸ್ಸಿನ ಹೇಳಿಕೆಗಳು ಖಂಡನೀಯ. ಆ ಕಾರಣಕ್ಕಾಗಿ ಇವತ್ತಾದರೂ ಆ ಕಾಂಗ್ರೆಸ್ಸಿನವರಿಗೆ ಬುದ್ಧಿ ಬರಬೇಕು. ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ಕೊಟ್ಟಿದ್ದಂಥ ವಿಚಾರಣೆ ಆದೇಶವನ್ನು ಎತ್ತಿ ಹಿಡಿದಿದೆ. ಇವತ್ತಾದರೂ ನೀವು ಪಶ್ಚಾತ್ತಾಪ ಪಡಬೇಕನ್ನುವಂಥದ್ದನ್ನು ಈ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ